84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಭ್ರಷ್ಟಾಚಾರದ ಆರೋಪ, ಪೋಕ್ಸೋ ಪ್ರಕರಣ ಇದೆಲ್ಲದರಿಂದ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಜರ್ಜರಿತ ಆಗ್ಬಿಟ್ಟವ್ರೆ. ಆದರೆ ಇದೀಗ ಯಡಿಯೂರಪ್ಪ ಲಿಂಗಾಯತರೇ ಅಲ್ಲ, ಅವರು ಬಳೆಗಾರ ಶೆಟ್ರು, ಲಿಂಗಾಯತ ಸಮುದಾಯದ ನಾಯಕರಲ್ಲ. ನಮಗೆಲ್ಲ ಲಿಂಗಾಯತರಿಗೆ, ವೀರಶೈವರಿಗೆ ಸಿಗಬೇಕಾದಂಥ ಸ್ಥಾನಮಾನಗಳನ್ನ ಹಾಳು ಮಾಡಿದ್ದು ವಿಜಯೇಂದ್ರ ಮತ್ತು ಯಡಿಯೂರಪ್ಪ. ಹೀಗೆ ಮುಂದುವರೆದ ಭಾಗವಾಗಿ ಯತ್ನಾಳ್ ಮಾತನಾಡಿದ್ದಾರೆ, ಆರೋಪವನ್ನು ಮಾಡಿದ್ದಾರೆ. ಹೌದು, ಮಾಜಿ ಸಿಎಂ ಯಡಿಯೂರಪ್ಪ ಅವರ ಕುಟುಂಬ ರಾಜಕಾರಣದ ಬಗ್ಗೆ ಬಿಜೆಪಿಯ ಹಿರಿಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮೊದಲಿಂದಲೂ ಆಕ್ರೋಶ ಇದ್ದೇ ಇತ್ತು. ಆದರೆ ಯಾವಾಗ ಮಗ ವಿಜೇಂದ್ರಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಸಿಕ್ತೋ ಅವತ್ತಿಂದ ಯಡಿಯೂರಪ್ಪ ಬಗ್ಗೆ ಇದ್ದ ಸಿಟ್ಟು ಇನ್ನಷ್ಟು ಹೆಚ್ಚಾಗಿದೆ. ಈ ರೀತಿ ಕುಟುಂಬ ರಾಜಕಾರಣ ಮಾಡೋದ್ರಿಂದ ಪಕ್ಷದಲ್ಲಿ ಹಲವು ವರ್ಷಗಳಿಂದ ಇರೋರಿಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋದು ಯತ್ನಾಳ್ ಆಕ್ರೋಶ. ಹೀಗೆ ಆಕ್ರೋಶ ವ್ಯಕ್ತಪಡಿಸಿ ಇಂದು ಮಾಧ್ಯಮ ಜೊತೆ ಮಾತನಾಡಿದ ಯತ್ನಾಳ್, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಲಿಂಗಾಯತರೇ ಅಲ್ಲ, ಅವರು ಬಳೆಗಾರ್ ಶೆಟ್ರು. ಅವರ ಹುಟ್ಟೂರಾದ ಮಂಡ್ಯ ಬೂಕನಕೆರೆಗೆ ಹೋಗಿ ಅಲ್ಲಿನ ಜನರಿಗೆ ಕೇಳಿ ಸತ್ಯ ಗೊತ್ತಾಗತ್ತೆ ಅಂತ ಬಿಜೆಪಿ ಹಿರಿಯ ನಾಯಕ ಯತ್ನಾಳ್ ಹೇಳಿದ್ದಾರೆ. ವೀರೇಂದ್ರ ಪಾಟೀಲ್, ಜೆಎಚ್ ಪಟೇಲ್ ಬಳಿಕ ಸಮುದಾಯದಲ್ಲಿ ನಾಯಕರಿರಲಿಲ್ಲ, ಹಾಗಾಗಿ ಅನಿವಾರ್ಯವಾಗಿ ಜನರು ಯಡಿಯೂರಪ್ಪ ಅವರನ್ನ ಒಪ್ಕೊಂಡ್ರು. ಆದರೆ ಅವರು ವೀರಶೈವ ಮತ್ತು ಪಂಚಮಸಾಲಿಗಳಿಗೆ ಮೀಸಲಾತಿ ನೀಡದೆ ಮೋಸ ಮಾಡಿದ್ರು ಅಂತ ಯತ್ನಾಳ್ ಆರೋಪ ಮಾಡಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರು ಕಾಂಗ್ರೆಸ್ ಹಿರಿಯ ಶಾಸಕ ಹಾಗೂ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಅವರನ್ನ ಭೇಟಿ ಮಾಡಿದ ವಿಚಾರವಾಗಿ ಬೆಂಗಳೂರಲ್ಲಿ ಪ್ರತಿಕ್ರಿಯೆ ನೀಡಿದಂಥ ಯತ್ನಾಳ್ ಯಡಿಯೂರಪ್ಪ ವಿರುದ್ಧ ಕಿಡಿಕಾರಿದ್ರು. ನಿನ್ನೆ ರೇಣುಕಾಚಾರ್ಯ ಸಭೆಯಲ್ಲಿ ಕೂತವರು ಎಲ್ಲರೂ ದೊಡ್ಡ ಲೀಡರ್ಗಳ, ಆ ಸಭೆಗೆ ಬಂದಿದ್ದ ಸ್ವಾಮಿಗಳು ಎಲ್ಲರೂ ರೆಡಿಮೇಡ್ ಸ್ವಾಮಿಗಳು ಅಂತ ಸ್ವಾಮೀಜಿಗಳ ವಿರುದ್ಧವೂ ಯತ್ನಾಳ್ ಕಿಡಿಕಾರಿದ್ರು. ಅಲ್ಲಿ ಯಾರೂ ಪ್ರತಿಷ್ಠಿತ ಸ್ವಾಮೀಜಿಗಳು ಇರಲಿಲ್ಲ, ಇದೆಲ್ಲವೂ ವಿಜೇಂದ್ರಗಾಗಿ ಮಾಡಿರೋದು ಅಂತ ಜಗತ್ತಿಗೆ ಗೊತ್ತಿದೆ. ಯಡಿಯೂರಪ್ಪ ರಾತ್ರಿ ಯಾಕೆ ಶಾಮನೂರು ಶಿವಶಂಕರಪ್ಪ ಮನೆಗೆ ಹೋಗಿದ್ರು? ಶಾಮನೂರು ಅವರಿಂದ ವೀರಶೈವ ಮಹಾಸಭಾ ಬೆಂಬಲ ಕೇಳಿದ್ರಿ ಅಂದ್ರೆ ಇಬ್ರೂ ಸೇರಿ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ವೀರಶೈವ ಎಂಬ ಕಾರ್ಡ್ ಉಪಯೋಗ ಮಾಡ್ತಿದ್ದೀರಿ ಅಂತ ಹೇಳಿದ್ರು. ನಿಮ್ಮನ್ನಂತೂ ವೀರಶೈವರು ಯಾವತ್ತಿಗೂ ಮೆಚ್ಚಲು ಸಾಧ್ಯ ಇಲ್ಲ. ವೀರಶೈವರಿಗೆ ಸಿಗುವಂತ ಮೀಸಲಾತಿಯನ್ನ ಯಾರಾದರೂ ತಪ್ಪಿಸಿದ್ರೆ ಅದು ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಮಾತ್ರ ಅಂತ, ಸಭೆಗೆ ವಿರೋಧ ಮಾಡಿದ್ರೆ ಭಸ್ಮ ಆಗ್ತೀರಾ ಅಂತ ರೇಣುಕಾಚಾರ್ಯ ಮಾತಿಗೆ ನೋಡಿ ನಾನು ಇನ್ನೂ ಹಾಗೇ ನಿಂತಿದ್ದೀನಿ ಅಂತ ರೇಣುಕಾಚಾರ್ಯ ಅವರ ಒಂದು ಆರೋಪಕ್ಕೆ ವ್ಯಂಗ್ಯ ಮಾಡಿದ್ರು ಯತ್ನಾಳ್. ಇನ್ನು ಯತ್ನಾಳ್ ಸಂಬಂಧಪಟ್ಟಂತೆ ಹೇಳಿಕೆಗಳಿಗೆ, ಏನು ಲಿಂಗಾಯತರಲ್ಲ ಯಡಿಯೂರಪ್ಪ ಅನ್ನೋ ಟೀಕೆಗೆ ವಿಜೇಂದ್ರ ರಿಯಾಕ್ಟ್ ಮಾಡ್ತಾರೆ, ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಜಾತಿ ಹೆಸರಲ್ಲಿ ರಾಜಕಾರಣ ಮಾಡೋಕೆ ಹೊರಟಿದ್ದಾರೆ, ಯಾರು ಮಾಡ್ತಿದ್ದಾರೆ ಅವರೆಲ್ಲ ಶಾಸಕರು ಮತ್ತು ಮಾಜಿ ಸಚಿವರಾಗಿಯೇ ಉಳಿದುಕೊಂಡಿದ್ದಾರೆ. ನಾಡಲ್ಲಿ ಎಲ್ಲ ಸಮುದಾಯವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಯಡಿಯೂರಪ್ಪನವರು ಮಾಡಿದ್ದಾರೆ. ಎಲ್ಲ ಜಾತಿ ಸಮುದಾಯದ ಧ್ವನಿಯಾಗಿ ಹೋರಾಟ ಮಾಡಿದ್ದಾರೆ. ಯಡಿಯೂರಪ್ಪ ಅವರ ಹೆಸರು ಟೀಕೆ ಮಾಡಿದರೆ ರಾಜಕೀಯದಲ್ಲಿ ಬೆಳೆಯೋ ಭ್ರಮೆಯಲ್ಲಿದ್ದಾರೆ ಅಂತ ವಿಜೇಂದ್ರ ಯತ್ನಾಳ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆಕ್ರೋಶ ವ್ಯಕ್ತಪಡಿಸಿದ್ರು, ಇಷ್ಟಕ್ಕಿಲ್ಲಿಗೆ ಮುಗಿದೋಗುತ್ತೆ, ಮುಗಿಯೋ ಲಕ್ಷಣ ಕಾಣ್ತಿಲ್ಲ. ವಿಜೇಂದ್ರ ಅವ್ರನ್ನ ಬದಲಾಯಿಸೇ ತೀರಿಸಬೇಕು ಆ ಅಧ್ಯಕ್ಷ ಸ್ಥಾನದಿಂದ ಅನ್ನೋದು ಯತ್ನಾಳ್ ಅವರ ಶತಪ್ರಯತ್ನ. ಇನ್ನೊಂದು ಕಡೆ ರಾಜ್ಯಕ್ಕೆ ಮಾರ್ಚ್ 7ನೇ ತಾರೀಕು ಬೆಂಗಳೂರಿಗೆ ಅಮಿತ್ ಶಾ ಬರ್ತಾ ಇದ್ದಾರೆ. ಆದರೆ ಅಮಿತ್ ಶಾ ಬರ್ತಿರೋದು ಪಕ್ಷದ ಕಾರ್ಯಕ್ರಮಕ್ಕಲ್ಲ, ಪಕ್ಷದಲ್ಲಿರ್ತಕ್ಕಂಥ ಗಲಾಟೆ ಸರಿ ಮಾಡೋಕ್ಕಲ್ಲ, ಬೀದಿ ಜಗಳ ನಿಲ್ಸಕ್ಕಲ್ಲ. ಆದರೆ ಆಸ್ಪತ್ರೆ ಉದ್ಘಾಟನೆಗಾಗಿ ಅಮಿತ್ ಶಾ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ತಿಳಿಸಿದ್ದಾರೆ. ಅಮಿತ್ ಶಾ ಅವರು ತಮಿಳುನಾಡಿಂದ ನಗರಕ್ಕೆ ಭೇಟಿ ಕೊಡ್ತಾರೆ ಅಂತ ಹೇಳಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾರ್ಚ್ 7ರಂದು ಕರ್ನಾಟಕಕ್ಕೆ ಭೇಟಿ ಕೊಟ್ಟು ಏನು ಬೆಂಗಳೂರು ಹೊರವಲಯ ಅಂದರೆ ನೆಲಮಂಗಲದಲ್ಲಿ ವಿಶ್ವತೀರ್ಥ ಮಹಾಸ್ವಾಮಿಗಳು ಸ್ಥಾಪಿಸಿರ್ತಕ್ಕಂಥ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಆದರೆ ಇಲ್ಲಿ ಯಾವುದೇ ರೀತಿಯ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಅಮಿತ್ ಶಾ ಭಾಗಿಯಾಗೋದಿಲ್ಲ ಅಂತ. ಹಿಂದೆಂದೂ ಕಾಣದಂಥ ಕಿತ್ತಾಟ ಬಿಜೆಪಿಲಿದೆ, ಆದಿ ಜಗಳ ಬೀದಿ ಜಗಳ ನಡೀತಾ ಇದೆ. ವಿಜೇಂದ್ರ ವಿರುದ್ಧ ಸಮರ ಸಾರಿದ್ದಾರೆ ಉಳಿದವರೆಲ್ಲ. ಅಟ್ಲೀಸ್ಟ್ ಅದರ ಬಗ್ಗೆ ಕೇಳಕಾರ ಬರಬೇಕಿತ್ತಲ್ಲ. ಅಂದರೆ ಎಷ್ಟು ಸಾಧ್ಯವಷ್ಟು ಕರ್ನಾಟಕದಲ್ಲಿ ಬಿಜೆಪಿ ಕುಸಿತ ಆಗಲಿ, ಪಾತಾಳಕ್ಕೆ ಹೋಗ್ಲಿ ಅಂತ ಬಿಟ್ಟಂಗೈತೆ ಹೈಕಮಾಂಡು. ಏನು ಬಿಜೆಪಿಯವರು ಇದೀಗ ಒಟ್ಟಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ದುಷ್ಟ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕು ಅಂತ ವಿಜೇಂದ್ರ ಕರೆ ಕೊಟ್ಟಿದ್ದಾರೆ. ಒಂದ್ ಕಡೆ ಬಿಜೆಪಿಯಲ್ಲೇ ವಿಜೇಂದ್ರ ವಿರುದ್ಧ ಪ್ರತಿಭಟನೆ ಅಂದರೆ ಪ್ರತಿರೋಧ. ಈ ಗ್ಯಾಪಲ್ಲಿ ವಿಜೇಂದ್ರ ಕಾಂಗ್ರೆಸ್ ವಿರುದ್ಧ ಪ್ರತಿಭಟಿಸೋಕೆ ಕೊಟ್ಟಿದ್ದಾರೆ, ದುಷ್ಟರಿಗೆ ಪಾಠ ಕಲಿಸಬೇಕು ಅಂತ. ಏನು ಗ್ಯಾರಂಟಿಗಳನ್ನು ಸರಿಯಾಗಿ ಅನುಷ್ಠಾನ ಮಾಡಲು ಸಾಧ್ಯವಾಗದೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣವನ್ನು ದುರುಪಯೋಗಪಡಿಸಿದ ಭ್ರಷ್ಟ ದುಷ್ಟ ಸಿದ್ದರಾಮಯ್ಯ ನೇತೃತ್ವದ
ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲು ನಾವು ಇಲ್ಲಿ ಸೇರಿದ್ದೇವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ BY ವಿಜಯೇಂದ್ರ ಅವರು ಹೇಳಿದ್ದಾರೆ. ನಗರದ ಫ್ರೀಡಂ ಪಾರ್ಕ್ನಲ್ಲಿ SCP TSP ಹಣ ದುರ್ಬಳಕೆ ಮಾಡಿಕೊಂಡ ದಲಿತ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಎಸಲಿ ಪ್ರತಿಭಟನೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ್ರು ವಿಜೇಂದ್ರ, ದುಷ್ಟ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕಾಗಿದೆ. ನಮ್ಮ ಹೋರಾಟ ನಿರಂತರವಾಗಿರಲು ಕೈ ಜೋಡಿಸಿ ಅಂತ ಕರೆ ನೀಡಿದರು. ಇನ್ನು ಇದೇ ಜಾಗದಲ್ಲಿ ಮತ್ತೆ ಹೋರಾಟ ಮಾಡ್ತೀವಿ ಅನ್ನೋ ಮಾತು. ಅಂದರೆ ಕಳೆದ ಬಾರಿಯ ಬಜೆಟ್ನಲ್ಲಿ ಏನು SC ST ಸಮುದಾಯಕ್ಕೆ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿಗೆ ಬಳಸ್ಕೊಂಡಿದ್ರು. ತಪ್ಪಿದೆ, ಐ ಅಗ್ರಿ. ಆದರೆ ಪ್ರತಿಭಟನೆ ಮಾಡೋದ್ರಿಂದ ಅದೇನು ಬದಲಾವಣೆ ಏನು ಮಾಡಿಬಿಡ್ತೀರಿ? ಹಾಗಲ್ಲ. ಸಿದ್ದರಾಮಯ್ಯನವರು ಈ SC STಗೆ ಅಭಿವೃದ್ಧಿಗೆ ಮೀಸಲು ಇಡುವಂಥ ಕೆಲಸ ಮಾಡಿದ ಸಿದ್ದರಾಮಯ್ಯನವರು. ಬಟ್ ಅವ್ರಿಗೆ ಅರಿವಿರಬೇಕಾಗಿತ್ತು, ಹಿಂಗೆ ಬಳಸಬಾರ್ದು, ಆ ಸಮುದಾಯದ ಅಭಿವೃದ್ಧಿಗಿಂತ ಮೀಸಲಿಟ್ಟ ಹಣವನ್ನು ಬಳಸಬಾರ್ದು ಅಂತ ಅವ್ರಿಗೆ ಇರಬೇಕು. ಬಟ್ ಯಾಕೋ ಸಿದ್ದರಾಮಯ್ಯನವರು ಯಾಮಾರ್ಬಿಟ್ಟವ್ರೆ. SC ST ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ ಹಣ ಒಂದು ಕಡೆ ಬಳಸ್ಕೊಂಡಿದ್ದು, ಮತ್ತೊಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲೂಟಿ ಮಾಡಿದ್ದು, ಇವೆಲ್ಲ ಒಂದು ರೀತಿಯ ನೆಗೆಟಿವ್ ಅಂಶ. ಬಟ್ ಏನು ಮಾಡೋದು, BJP ಅವರೇ ಸರಿ ಇಲ್ವಲ್ಲ. ಇಷ್ಟೆಲ್ಲ ಬೊಂಬಡ ಹೊಡೆದ್ರು ಸಂಡೂರಲ್ಲಿ ಹೋಗ್ಬಿಟ್ಟು ಗೆಲ್ಲಕ್ಕಾಲಿಲ್ಲ. ಇದೇ ವಿಜೇಂದ್ರ ಅವರ ಆಪ್ತ ಬಂಗಾರ ಒಂದು ಕ್ಯಾಂಡಿಡೇಟ್ ಆಗಿದ್ರು. ಜನ ತಾನೇ ಇಂಪಾರ್ಟೆಂಟ್. ಇವರು ಎಷ್ಟೇ ಹೋರಾಟ ಮಾಡಿದ್ರು, ಪ್ರಚಾರ ಮಾಡಿದ್ರು, ಜನ ರಿಯಾಕ್ಟ್ ಮಾಡಬೇಕಲ್ಲ ಗ್ರೌಂಡಲ್ಲಿ. ಜನ ಇನ್ನೂ ಕಾಂಗ್ರೆಸ್ಗೆ ಓಟ್ ಹಾಕ್ತಾವ್ರೆ. ಇನ್ನೆಲ್ಲಿ ಫೇಲ್ ಆಗಿದ್ದೀರಿ ನೀವು? 100 ಮನೆ ಬಾಗಿಲು ಮಾಡ್ಕೊಂಡು ಕಿತ್ತಾಡ್ಕೊಂಡು ನೀವೇ ಕಚ್ಚಾಡ್ಕೊಂಡು ನಿಂತಿದ್ರೆ ನೀವು ಇಂಥ 1000 ಹೋರಾಟ ಮಾಡೋದು ಏನೋ ಮಾಡೋಕ್ಕಾಗಲ್ಲ. ಅದು ದೊಡ್ಡ ಸಮಸ್ಯೆ BJPದು. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.